ನಮಸ್ಕಾರ ಗುರು. ವೆಲ್ಕಮ್ ಟು ಪುರುಷ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ನಿನ್ನೆ ನಡೆದಂತ ಚೆನ್ನೈ ವರ್ಸಸ್ ಪಂಜಾಬ್ ಮ್ಯಾಚ್ ನ ಸೋತ್ ಮೇಲೆ ಚೆನ್ನೈ ಫ್ಯಾನ್ಸ್ ಗಳು ಯಾವ ತರ ಮಾತಾಡಿದ್ದಾರೆ, ಅವ್ರು ಏನೇನ್ ಮಾತಾಡಿದ್ದಾರೆ ಅಂತ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಹೋಗೋಣ. ನಿನ್ನೆ ಮ್ಯಾಚ್ ನಡೆದಿರೋದು ಪಂಜಾಬ್ ವಿರುದ್ಧ CSK ಆಡಿರೋದು. ಆದ್ರೆ ಸೋತಾದ್ಮೇಲೆ CSK ಫ್ಯಾನ್ಸ್ ಗಳು ಮಾತಾಡ್ತಾ ಇರೋದು RCB ಬಗ್ಗೆ. ಇದು ಹೆಂಗಿದೆ ಗೊತ್ತಾ, ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರಂತೆ. ಆ ತರ ಆಗಿದೆ CSK ಫ್ಯಾನ್ಸ್ ಕತೆ. ನೀವು ಸೋತಿರೋದು ಇದು ಪಂಜಾಬ್ ಮೇಲ್ ಕಂಡ್ರಯ್ಯ, ನೀವು ಮಾತಾಡ್ತಾ ಇರೋದು RCB ಮೇಲೆ. ಅದೇನ್ರಯ್ಯ ನಿಮ್ಗೆ ಬಂದಿರೋದು? ಇವ್ರು ಸೋತ್ರು RCB ಬಗ್ಗೆ ಮಾತಾಡ್ತಾರೆ, ಗೆದ್ರು RCB ಬಗ್ಗೆ ಮಾತಾಡ್ತಾರೆ. ಒಟ್ನಲ್ಲಿ ಇವ್ರಿಗೆ RCB ಅನ್ನೋ ಒಂದು ಪದನ ತಗೊಳ್ಳಿಲ್ಲ ಅಂತ ಅಂದ್ರೆ ಇವ್ರಿಗೆ ಯಾರಿಗೂ ತಿಂದನ್ನ ಅರ್ಗದೇ ಇಲ್ಲ ಅನ್ಸುತ್ತೆ. ಅದ್ ಯಾವ ತರ ಮೈಂಡ್ ಸೆಟ್ ಗೊತ್ತಿಲ್ಲ. ಇಲ್ಲಿವರೆಗೂ ನಾವ್ 5 ಕಪ್ ಗೆದ್ದಿದೀವಿ, ನೀವ್ ಇನ್ನೂ 1 ಗೆದ್ದಿಲ್ಲ ಅಂತ ಅಂದ್ರು. ಈಗ ಏನ್ ಹೇಳ್ತಾ ಇದಾರೆ ಗೊತ್ತಾ, ನಮ್ಮ ಹತ್ರ 5 ಇದೆ, ನಿಮ್ಮ ಹತ್ರ 1 ಇರೋದು ಅಂತಾರೆ. ಅವ್ರಿಗೆಲ್ಲ ಒಂದ್ ಮಾತು ಹೇಳ್ತೀನಿ, ನಾವು 1 ಕಪ್ ಗೆದ್ದಿರ್ಬೋದು, ನೀವು 5 ಕಪ್ನೇ ಗೆದ್ದಿರೋದು ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗೆ 2 ವರ್ಷ ಬ್ಯಾನು ಆಗಿದೀರಿ ಅನ್ನೋದು ತಲೆಯಲ್ಲಿರ್ಲಿ. 5 ಕಪ್ ಗೆದ್ದಿದೀವಿ ಅಂತ ಹೇಳ್ತಿರಲ್ಲ ಎದೆ ತಟ್ಕೊಂಡು, ಒಂದ್ಸತಿ ಹೇಳಿ 2 ವರ್ಷ ನಾವು ಬ್ಯಾನ್ ಆಗಿದ್ದು ಅಂತ. ನಿಮ್ಮ ಮಂಗಳಾರತಿ ಅಂತ ಮಾತಾಡ್ಬೇಕಾದ್ರೆ ಒಂಚೂರು ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ ಮಾತಾಡಿ. ಇನ್ನ ಧೋನಿ ಬಂದ್ಬಿಟ್ರೆ ಸಾಕಂತೆ, ಇವರು ಎಲ್ಲಾ ಮ್ಯಾಚ್ ಗೆದ್ಕೊಂಡು ಕಪ್ನು ಗೆದ್ಕೊಂಡ್ಬಿಡ್ತಾರಂತೆ. ಈ ಮಾತನ್ನ ಹೇಳ್ತಾರೆ ಫ್ಯಾನ್ಸ್. ನಿಮ್ಗೇನ್ ತಲೆ ಬುದ್ಧಿ ಐತೋ ಇಲ್ವೋ ನನ್ಗೆ ಅರ್ಥ ಆಯ್ತಾ ಇಲ್ಲ. ಅಲ್ರಿ, ಧೋನಿ ಒಬ್ನೇ ಒಬ್ಬ ಪ್ಲೇಯರ್ ಕಣ್ರಿ. ಅವ್ನ್ ಬಂದ್ರೆ ಅವನ ಆಟ ಮಾತ್ರ ಆಡಕ್ ಸಾಧ್ಯ, 11 ಜನದ ಆಟನೂ ಆಡಕ್ ಸಾಧ್ಯ ಇಲ್ಲ. ಅದು ಅಲ್ದೇನೆ ಧೋನಿ ಅವ್ರಿಗೆ ವಯಸ್ಸಾಗಿದೆ, ಇತ್ತೀಚೆಗೆ ಅಂತ ಫಾರ್ಮ್ ಅಲ್ಲೂ ಇಲ್ಲ. ಹೋದ ವರ್ಷನೇ ಅವ್ರು ಗೊತ್ತಾಯ್ದಿದ್ದು ಯಾವ ಟೈಮಲ್ಲಿ ಅಂತ ನಮಗ್ ಗೊತ್ತಿಲ್ವಾ? ಇನ್ನೇನು ಇನ್ನಿಂಗ್ ಸೆಂಡ್ ಆಗ್ತಾ ಇದೆ, 2 ಬಾಲ್ ಇದೆ, 1 ಓವರ್ ಇದೆ ಅನ್ನೋ ಟೈಮಲ್ಲಿ ಗೊತ್ತಾಯಿದ್ರು. ಆ ಟೈಮಲ್ಲಿ ಬಂದ್ರೆ ಮ್ಯಾಚ್ ಹೆಂಗ್ರಿ ಗೆಲ್ಲಿಸ್ತಾರೆ? ಒಂಚೂರು ತಲೆಯಲ್ಲಿ ಬುದ್ಧಿ ಬೇಡವೇನ್ರಿ? ಒಳ್ಳೆ ಚಿಕ್ಕ ಮಕ್ಳು ತರ ಯೋಚನೆ ಮಾಡ್ತಾ ಇದ್ರ, ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾರೆ CSK ಫ್ಯಾನ್ಸು, ಈ ಸತಿ ಇರೋ ಟೀಮು ಚೆನ್ನಾಗಿಲ್ಲ, ಈ ಟೀಮ್ ಇಟ್ಕೊಂಡು ನಾವು ಗೆಲ್ಲಕ್ ಸಾಧ್ಯ ಇಲ್ಲ. ಯಾರ್ಯಾರೋ ಹೊಸಬ್ರು ತಗೋತಾ ಇದಾರೆ, ಬೌಲರ್ಸ್ಗಳಿಲ್ಲ, ಆ ಬ್ಯಾಟ್ಸ್ಮನ್ ಗಳಲ್ಲಿ ಫಿನಿಷರ್ಗಳಿಲ್ಲ. ಇಂಥವ್ರನ್ನೆಲ್ಲ ತಗೊಂಡು ನಾವು CSK ನ ಹೆಂಗೆ ವಿನ್ ಮಾಡ್ಸಕ್ ಸಾಧ್ಯ? ಈ ಸತಿ ಅಲ್ಲ, CSK ಇನ್ 3 ವರ್ಷನೂ ಕಪ್ ಹೊಡಿಯಲ್ಲ ಅಂತ ಅವ್ರದೇ ಫ್ಯಾನ್ಸ್ CSK ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಗೆದ್ದಾಗ ನಮ್ದು CSK ಅಂತೀರಾ, ಸೋತಾಗ ಈ ತರ ಮಾತಾಡ್ತೀರಾ. ನಾವು RCB ಅವ್ರ ಹೆಂಗೆ ಗೊತ್ತಾ, ಸೋಲಿ ಗೆಲ್ಲಿ RCB ನಮ್ದು ಮಾತ್ರನೇ ಅಂತ ನಾವ್ ಅಂತೀವಿ, ಗೊತ್ತಾಯ್ತಾ? ಸೋತಾಗ ಕೈ ಬಿಟ್ಬಿಡೋದು, ಗೆದ್ದಾಗ ಹೊಗಳೋದು ಇದಿಲ್ಲ. ಅವ್ರ ಚೆನ್ನಾಗ್ ಆಡದೆ ಇದ್ದಾಗ ಬೈಯಕ್ಕೂ ನಮ್ಗೆ ರೈಟ್ಸ್ ಇರೋದು, ಅದೇ ತರ ಗೆದ್ದಾಗ ಅವ್ರನ್ನ ಹೊತ್ತು ಮೆರ್ಸೋದಕ್ಕೂ ನಮ್ಗೆ ರೈಟ್ಸ್ ಇರೋದು. ಇನ್ಯಾವನೇ ಒಬ್ಬನಿಗೂ ಇಲ್ಲ. RCB ಫ್ಯಾನ್ಸ್ ಮಾತ್ರನೇ ಆ ಒಂದು ಅರ್ಹತೆ ಇರೋದು. ನೀವ್ಯಾರು RCB ಬಗ್ಗೆ ಮಾತಾಡಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದೇ ಇಲ್ಲ. ನಿಮ್ದೆಲ್ಲ ಇನ್ನುವೇ ಏನಂತಾರೆ, ಕೆಳಮಟ್ಟದಲ್ಲೇ ಯೋಚನೆ ಇರೋದು. ಈ ವರ್ಷ ಆಡ್ತಾ ಇದಾರಲ್ಲ, ಈ ತರ ಆಡ್ಬಿಟ್ರೆ CSKಗೆ ಫ್ಯಾನ್ಸ್ ಕಮ್ಮಿ ಆಗ್ಬಿಡ್ತಾರೆ ಅಂತ ಅವ್ರದೇ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ಇದು ಹೆಂಗೆ ಇದೆ ಗೊತ್ತಾ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದ್ದಾರೆ CSK ಫ್ಯಾನ್ಸ್. ಒಂದು ತಿಳ್ಕೊಳ್ಳಿ, ನಾನ್ RCB ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಇಷ್ಟಪಟ್ಟಂತ ಟೀಮ್ ನ ಎಂತ ಕಷ್ಟ ಕಾಲ ಬಂದ್ರು ಕೈ ಬಿಡಕ್ ಹೋಗ್ಬೇಡಿ. ಅವ್ರನ್ನ ನಮ್ ಟೀಮು ಅಂತಾನೆ ಹೇಳಿ. ಅವ್ರು ಚೆನ್ನಾಗ್ ಆಡದೆ ಇದ್ದಾಗ ನಮ್ ಟೀಮ್ ಅಲ್ಲ, ಚೆನ್ನಾಗ್ ಆಡ್ದಾಗ ನಮ್ ಟೀಮು ಅಂತ ಹೇಳೋದನ್ನ ಫಸ್ಟ್ ತಲೆಯಿಂದ ತೆಗಿರಿ. ನೀವ್ ಯಾವ್ದೇ ಕಾರಣಕ್ಕೂ ಈ ತರ ಯೋಚನೆ ಮಾಡಿದ್ರೆ ಫ್ಯಾನ್ಸ್ ಗಳಾಗೋದಕ್ಕೆ ಲಾಯಕ್ಕೆ ಇಲ್ಲ. ನೀವು 2026 IPL ಸೀಸನ್ ಅಲ್ಲಿ CSK ಮ್ಯಾಚ್ ನ ನೋಡೋದು ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಮತ್ತೆ CSK ಟೀಮೇ ವೇಸ್ಟು ಅಂತ ಮಾತಾಡ್ತಾ ಇದ್ದಾರೆ CSK ಫ್ಯಾನ್ಸ್. ಅಲ್ರಿ, ಏನ್ರಿ ಹಿಂಗನ್ಬಿಟ್ರೆ? ನಾವು 18ನೇ ವರ್ಷಕ್ಕೆ ಕಪ್ ಹೊಡೆದಿರೋದು RCB, 17 ವರ್ಷ ನಾವು ಕಾಯ್ದಿದೀವಿ ಸತತವಾಗಿ. ನಮ್ಗೆ ಯಾವ ತರ ನಮ್ ಟೀಮು ಅನ್ನೋದಿತ್ತಲ್ಲ, ಅದನ್ನ ಒಂದೇ ಸೀಸನ್ 2 ಸೀಸನ್ಗೆ ಕಳ್ಕೊತಾ ಇದ್ದೀರಲ್ರಿ. ಇದೆಲ್ಲ ನೀವು ಫ್ಯಾನ್ಸ್ ಗಳಂತಾರೆ, ಇದೆಲ್ಲ ಸೋಲಿ ಗೆಲ್ಲಿ ಅವ್ರು ನಮ್ಮವರು ಅನ್ನೋದು ಫಸ್ಟ್ ಬೆಳೆಸ್ಕೊಳ್ಳಿ, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಒಂದ್ ಮ್ಯಾಚ್ ಸೋತ ತಕ್ಷಣ ಈ ತರ ಮಾತಾಡೋದು ಸರಿಯಲ್ಲ. ಯಾವುದೇ ಟೀಮ್ ಫ್ಯಾನ್ಸ್ ಆಗ್ಲಿ, ನಾನೊಬ್ಬ RCB ಟೀಮ್ ಫ್ಯಾನ್ ಆಗಿ ಹೇಳ್ತಾ ಇರೋದು. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಸತಿ IPL ಅಲ್ಲಿ ಇನ್ನೂ CSK 11 ಫಿಟ್ ಆಗಿಲ್ಲ, ಸೆಟ್ ಆಗಿಲ್ಲ ಅಂತ ಅವ್ರದೇ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ನೀವ್ ಇದೇ ತರ ಯೋಚನೆ ಮಾಡ್ಕೊಂಡು ಹೋದ್ರೆ ಈ ಒಂದು ಸೀಸನ್ ಮುಗ್ದೇ ಹೋಗುತ್ತೆ ಹೊರತು ನಿಮ್ದು 11 ಅಂತೂ ಫಿಟ್ ಆಗಲ್ಲ. ಯಾಕೆಂತಾರೆ ನಿಮ್ಮ ಹತ್ರ ಬ್ಯಾಕಪ್ ಪ್ಲೇಯರ್ ಗಳೇ ಇಲ್ಲ. ಒಂದ್ಸಾರಿ ತೆಗೆದು ನೋಡಿ,
ಬುಕ್ ಅಲ್ಲಿ ಲಿಸ್ಟ್ ಅಲ್ಲಿ ನೋಡಿ ಯಾವ್ಯಾವ ಪ್ಲೇಯರ್ ಗಳಿದ್ದಾರೆ ಅಂತ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗಿದ್ರೆ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇದ್ರೆ ತಾನೇ ಯಾವ್ದೇ ಗಾಡಿ ಆಗ್ಲಿ ಮುಂದಕ್ಕೆ ಹೋಗೋದು. ಪೆಟ್ರೋಲ್ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಹೇಳಿ, ತಳ್ಕೊಂಡು ಹೋಗ್ಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿಲಿ CSK ಟೀಮ್ ಈ ವರ್ಷ ಇದೆ. ಈ ಒಂದು ಪಾಯಿಂಟ್ ನಮ್ಮ RCB ಟೀಮ್ಗೂ ಅನ್ವಯ ಆಗುತ್ತೆ. ಅದೇನಪ್ಪಾ ಅಂತ ಅಂದ್ರೆ ಫ್ಯಾನ್ಸ್ ಹೇಳಿದ್ದು, CSK ಫ್ಯಾನ್ಸ್, ಅಲ್ರಿ ಬೇರೆ ಬೇರೆ ಸ್ಟೇಟ್ ಅವರು ಎಲ್ಲರೂ ಪ್ಲೇಯರ್ ಗಳನ್ನ ತಗೋತೀರಾ, ತಮಿಳ್ನಾಡಲ್ಲಿ ಯಾರು ನಮ್ಮವ್ರು ಅಂತ ಪ್ಲೇಯರ್ ಗಳು ಇಲ್ವೇನ್ರಿ, ಅವ್ರನ್ನ ತಗೊಳ್ರಿ ಅಂತ ಹೇಳ್ತಾ ಇದಾರೆ. ಇದೇ ತರ ನಾವು ಕೆಲವು ವರ್ಷಗಳಿಂದ RCB ಅಂತ ಇದ್ದೋ. ಬಟ್ ಹಂಗನ್ ಮಾತ್ರಕ್ಕೆ RCB ಏನ್ ಕರ್ನಾಟಕ ಪ್ಲೇಯರ್ ಗಳು ತುಂಬಿ ತುಳುಕ್ತಾವ್ರೆ ಅಂತ ಏನಲ್ಲ. ಈಗ್ಲೂ ಇರೋದು ಒಬ್ಬನೇ ಒಬ್ಬ ಪ್ಲೇಯರ್, ಅದು ಪಡಿಕಲ್ಲು. ಗೊತ್ತಾಯ್ತಾ? ನಾವು ಅದನ್ನೇ ಹೇಳ್ತಾ ಇರೋದು, ಕರ್ನಾಟಕ ಪ್ಲೇಯರ್ಸ್ ಗಳನ್ನ ತಗೊಳ್ಳಿ, ಅವಕಾಶ ಕೊಡಿ, ಅವ್ರನ್ನು ಬೆಳೆಸಿ ಅಂತ. ಬಟ್ ಆದ್ರೆ ಈ ಒಂದು ಎಸ್ಪೆಷಲಿ IPL ಅಂತ ಬಂದಾಗ ಇದು ಮೇನ್ಲಿ ದುಡ್ಡು ಮಾಡೋ ಅಂತ ಒಂದು ಏನೋ ಆಟ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ದುಡ್ಡು ಮತ್ತೆ ಅವ್ರಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಇಂಪ್ರೂವ್ ಮಾಡೋ ಅಂತ ಪ್ಲೇಯರ್ಗಳು. ಸೊ ಅವ್ರಿಗೆ ಈ ಒಂದು ನಾಡು ನುಡಿ, ನಮ್ದು ನೆಲ ಜಲ ಇವೆಲ್ಲ ಬೇಕಾಗಿಲ್ಲ. ಸೊ ಇದು ಪ್ಯೂರ್ಲಿ ಬಿಸ್ನೆಸ್ ಸ್ಪೋರ್ಟ್ಸ್ ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ CSK ಫ್ಯಾನ್ಸ್ ಗಳೇ ಮುಂಬೈ ಮತ್ತೆ CSK ಟೀಮ್ ನ ನೋಡಿ ನೀವು ಕಲಿಬೇಕು ಅಂತ RCB ಗೆ ಪಾಠನ ಹೇಳ್ತಾ ಇದ್ರು. ಬಟ್ ಅದಕ್ಕೆ ಹೇಳಿದ್ದು ಕರ್ಮ ಕೊಲ್ಲಲ್ಲ ಕಾಡುತ್ತೆ ಅಂತ. ಇವತ್ತು ನೋಡಿ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಅಂದ್ರೆ CSK ಫ್ಯಾನ್ಸೇ ಅವ್ರ ಬಾಯಾರೆ ನುಡಿ ಮುತ್ತುಗಳನ್ನ ಸುರಿಸ್ತಾ ಇದ್ದಾರೆ. CSK ಟೀಮು ನೋಡಿ ಕಲ್ತ್ಕೋಬೇಕು, ಮುಂಬೈ ಟೀಮು ಜೊತೆಗೆ RCB ಟೀಮ್ ನ ನೋಡಿ ಕಲಿಬೇಕು, ಎಂತ ಟೀಮ್ ನ ಪಿಕ್ ಮಾಡ್ಬೇಕು ಅನ್ನೋದನ್ನ ಇವತ್ತು CSK ನೋಡಿ ಈ ಎರಡು ಟೀಮ್ ಅಂದ್ರೆ RCB ಮತ್ತೆ ಮುಂಬೈ ನೋಡಿ ಕಲಿಬೇಕು ಅಂತ ಅವ್ರದೇ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ನಾನು ಈಗ ಮಾತಾಡಿದಂತ ಎಲ್ಲಾ ಮಾತುಗಳನ್ನು CSK ಟೀಮ್ ನ ಫ್ಯಾನ್ಸ್ ಗಳೇ ಮಾತಾಡಿರುವಂತ ಮಾತುಗಳಿವು. ನಿನ್ನೆ ಮ್ಯಾಚ್ ಮುಗಿದ್ಮೇಲೆ ಹೊರಗಡೆ ಬಂದಂತ CSK ಫ್ಯಾನ್ಸ್ ಯೂಟ್ಯೂಬ್ಗೆ ಇಂಟರ್ವ್ಯೂ ಕೊಟ್ಟಿರೋದ್ರಲ್ಲಿ ಮಾತಾಡಿದಂತ ಮಾತುಗಳನ್ನ ತಗೊಂಡು ಏನ್ ಮಾತಾಡಿದ್ರು, ಏನ್ ಮಾಡ್ಬೋದಿತ್ತು, ಇನ್ನು ನೀವ್ ಯಾವ ತರ ಇರ್ಬೇಕು ಅನ್ನೋದನ್ನ ನನ್ನ ಒಪಿನಿಯನ್ ನ ಹೇಳಿದೀನಿ. ಈಗಿರುವಂತ CSK ಟೀಮು ಏನೇನ್ ಚೇಂಜಸ್ ಮಾಡ್ಕೋಬೇಕು ಮತ್ತೆ ಯಾವ್ಯಾವ ಪ್ಲೇಯರ್ ನ ಆಡಿಸ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.